ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇಲ್ಲಿನ ಉಪ್ಪಾರಹಟ್ಟಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಗ್ರಾಮ ಇಡೀ ರಾಜ್ಯದಲ್ಲಿ ಬಹಳ ವಿಶಿಷ್ಟವಾದಂಥ ಮತ್ತು ವಿಚಿತ್ರವಾದಂಥ ಒಂದು ಗ್ರಾಮ ಸರ್. ನಿಮ್ದು ಅದು ಏನು ಘಟನೆ ಅಂತ ಸರ್? ಏನಿಲ್ಲ, ತುರ್ನೂರು ಹೋಬಳಿ ಅಂತಂತಂದ್ರೆ ಟಿ ಉಪ್ಪಾರಟ್ಟಿ, ಇದು ಗಡಿಭಾಗ. ಇದು ಎನ್ ಉಪ್ಪಾರಟ್ಟಿ ಅಂತಂದ್ರೆ ನಾಗನಟ್ಟಿ ಹೋಬ ಗಡಿಭಾಗ. ಇಲ್ಲಿ 2 ಗ್ರಾಮ ಪಂಚಾಯತಿ, ನೆಲಗೇತ್ನಟ್ಟಿ ಗ್ರಾಮ ಪಂಚಾಯತಿ ಮತ್ತೆ ತುರ್ನೂರು ಗ್ರಾಮ ಪಂಚಾಯತಿ. ಆ ಕಡೆ 2 ಸದಸ್ಯರಿದ್ದಾರೆ, ಈ ಕಡೆ 2 ಸದಸ್ಯರಿದ್ದಾರೆ. ಇಲ್ಲಿ 2 ಸ್ಕೂಲು, ಟಿ ಉಪ್ಪಾರಟ್ಟಿ ಸ್ಕೂಲು ಮತ್ತೆ ಎನ್ ಉಪ್ಪಾರಟ್ಟಿ ಸ್ಕೂಲ್ ಅಂತಾನೆ ನಾವು ಕರೆಯೋದು. ಮತ್ತೆ 2 TP, ಆ ಕಡೆ 1 TP, ಈ ಕಡೆ 1 TP ಮೆಂಬರ್ಸ್ ಬರ್ತಾರೆ. ತಾಲೂಕ್ ಪಂಚಾಯತ್ ಬರುತ್ತೆ, ಜಿಲ್ಲಾ ಪಂಚಾಯತಿ ಅಲ್ಲಿ 1 ಜಡ್ಪಿ, ಇಲ್ಲಿ 1 ಜಡ್ಪಿ. MLA ವಿಧಾನಸಭಾ ಅಂದ್ರೆ ಚಳ್ಳಕೆರೆ ವಿಧಾನಸಭಕ್ಕೆ ಟಿ ಉಪ್ಪಾರಟ್ಟಿ ಸೇರಿದೆ. ಎನ್ ಉಪ್ಪಾರಟ್ಟಿ ಮೊಳಕಾಲ್ಮೂರು ವಿಧಾನಸಭಕ್ಕೆ ಸೇರಿದೆ. ತಿರ್ಗಾ MP ಮಾತ್ರ ಒಂದೇ MP ಬರುತ್ತೆ ಸರ್. ಅಭಿವೃದ್ಧಿ ಅಂತ ಬಂದಾಗ ಬಹಳ ಕುಂಠಿತವಾಗಿದೆ. ನಮ್ಮೂರು ಗಡಿ ಗ್ರಾಮಗಳಾಗಿರೋದ್ರಿಂದ ಎಲ್ಲ ಡಬಲ್ ಅಭಿವೃದ್ಧಿ, ಒಂದೇ ಊರು. ಅಭಿವೃದ್ಧಿ ಅನ್ನೋ ವಿಚಾರ ಬಂದಾಗ ಬಹಳ ಕುಂಠಿತವಾಗಿದೆ. ಇವ್ರು ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಹ್ಞೂ ಸರ್. ಅಭಿವೃದ್ಧಿ ಅಂತ ಬಂದಾಗ ಇಲ್ಲಿ ನಾಗನಟ್ಟಿ ಮುಖ್ಯ ರಸ್ತೆಯಿಂದ ನೆಲಗೇತ್ನಟ್ಟಿ ಮುಖ್ಯ ರಸ್ತೆವರೆಗೆ ನಮಗೆ ಎಲ್ಲ ರೈತರಿಗೆ ಹೊಲಕ್ಕೆ ಹೋಗೋ ಒಂದು ಹಾದಿ ಇದೆ, ಮೇನ್ ಹಾದಿ ಇದೆ. ಅದು ಅಭಿವೃದ್ಧಿ ಅಂತ ಬಂದಾಗ ಬಹಳ ಕುಂಠಿತವಾಗಿದೆ. ಅದನ್ನು ಗಮನಪಟ್ಟ ಶಾಸಕರು ಗಮನ ಪಡಿಸುವಂತ ಇದನ್ನು ಒಂದು ಮಾಡಿದ್ರೆ ಅನುಕೂಲ, ಒಂದೊಂದು ಮಾಡಿಕೊಟ್ರೆ ಅನುಕೂಲ. ಒಂದು ಕ್ಷೇತ್ರಕ್ಕೆ ಬಿಡಬೇಕು, ಇಲ್ಲಿ ಈ ಕಡೆಗೆ ಬಿಡಬೇಕು ಅಲ್ವಾ ಸರ್? ಆತರ ಮಾಡಿದ್ರೇನೆ ಇದಕ್ಕೆ ಪರಿಹಾರ. ಚೆನ್ನಾಗಿ. ಇನ್ನ ಒಂದು ಮುಖ್ಯವಾಗಿ ಸಮಸ್ಯೆ ಏನಂದ್ರೆ, 2 ಗ್ರಾಮ 1 ಗ್ರಾಮ ಆಗೋದ್ರಿಂದ, 2 ಶಾಲೆ 1 ಶಾಲೆ ಆಗೋದ್ರಿಂದ ಇಲ್ಲಿ ಮಕ್ಕಳ ಒಂದು ಸಂಖ್ಯೆನೂ ಜಾಸ್ತಿ ಆಗ್ತತೆ, ಮಕ್ಕಳ ಪ್ರೋಗ್ರೆಸ್ನು ಚೆನ್ನಾಗಿ ಕಾಣ್ತತೆ. ಆಮೇಲೆ 2 ಗ್ರಾಮಗಳು ಒಂದಾಗೋದ್ರಿಂದ ಸುಮಾರು 60ರಿಂದ 70 ಮಕ್ಕಳ ಸಂಖ್ಯೆ ಇಲ್ಲಿ ವಿದ್ಯಾರ್ಥಿಗಳು ಆಗ್ತಾರೆ. ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆನೂ ಇಲ್ಲಿ ಮಾಡೋದ್ರಿಂದ ಈ ಒಂದು 2 ಗ್ರಾಮ 1 ಗ್ರಾಮ ಆದರೆ ಇದು ಒಳ್ಳೆ ಒಂದು ಉಪಯುಕ್ತವಾದ ಮಾಹಿತಿ. 2 ಗ್ರಾಮ ಗಡಿ ಗ್ರಾಮಗಳಾಗಿದ್ದಾವೆ. ಗಡಿ ಗ್ರಾಮಗಳಾಗಿರೋದ್ರಿಂದ 2 ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ವಂಚಿತವಾಗಿದೆ. ಯಾವೊಬ್ಬ ಅಧಿಕಾರಿಗಳಾಗಿರಲಿ, ಯಾವೊಬ್ಬ ಶಾಸಕರಾಗಲಿ ಈ ಒಂದು ಗ್ರಾಮಗಳ ಬಗ್ಗೆ ಗಡಿ ಗ್ರಾಮ ಬಿಡ ಅಂತೇಳಿ ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ. ಈ ನಿರ್ಲಕ್ಷ್ಯ ತೋರಿದರ ಒಂದು ಪರಿಣಾಮವಾಗಿ ನಮ್ಮ ಊರುಗಳು ಯಾವ ಸ್ಥಿತಿಯಲ್ಲ ಇದಾವೋ ಅದೇ ಸ್ಥಿತಿಯಲ್ಲ ಇದಾವೆ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದರೆ, ಈ ಸ್ವಲ್ಪ ವೋಟರ್ಸ್ ಗಡಿ ಗ್ರಾಮ ಆಗಿರೋದ್ರಿಂದ ಅಲ್ಲಿಗೇನು ಹೋಗ್ತಾರೆ, ಯಾರನ್ನೊಬ್ಬರನ್ನ ಕಾರ್ಯಕರ್ತನ ಬಿಟ್ಟು ನೀವು ಹೋಗಿ ಬರೋಗ್ರೆ ನಾವು ನೋಡ್ಕೊಂತ ಅಂತ ಹೇಳ್ತಾರೆ. ಅದೇ ರೀತಿ ಒಂದೇ ಗ್ರಾಮ ಆದರೆ ಇಲ್ಲಿ ಬಹುವಾರು ಸುಮಾರು 1,500 ಓಟು 2,000 ಓಟ್ ಆಗ್ತವೆ. ಆಮೇಲೆ ಸುಮಾರು ಹೆಚ್ಚು ಕಡಿಮೆ ಒಂದು 500ರಿಂದ 600 ಗ್ರಾಮ ಆಗ್ತತೆ. ಇದರಿಂದ ರೆವಿನ್ಯೂ ಡಾಕ್ಯುಮೆಂಟ್ ಸಂಬಂಧಪಟ್ಟಂತ ಮಕ್ಕಳಲ್ಲಿ ಶಾಲೆಗೆ ಇವರು ಚಳ್ಳಕೆರೆ ತಾಲೂಕು ಆಫೀಸ್ಗೆ ಹೋಗ್ತಾರೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಯ್ತು, ಪಾಣಿ ತೆಗ್ಸಕ್ಕಾಯ್ತು, ನಾಗನಟ್ಟಿ ಹೋಬಳಿಗೆ ಹೋಗ್ಬೇಕು ನಾಡ ಕಚೇರಿಗೆ. ಆಮೇಲೆ ಇಲ್ಲಿ ಹಾಸ್ಪಿಟ್ಲಿಗೆ ನಾಗನಟ್ಟಿಗೆ ಹೋಗ್ಬೇಕು. 2 ಗ್ರಾಮ ಒಂದಾಗಿರೋದ್ರಿಂದ ಒಂದು ಇಲ್ಲಿ ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರನೂ ಮಾಡಬಹುದು. ಅದು ಒಂದು ನಾವು ವಂಚಿತರಾಗಿದ್ವಿ. ರೋಡ್ ಆಗ್ಬೇಕು, ಆಸ್ಪತ್ರೆ ಆಗ್ಬೇಕು ಅನ್ನೋದಕ್ಕಿಂತ ಈ ಊರು ಯಾವ್ದಾದ್ರು ಒಂದ್ ಕಡೆಗೆ ಸೇರ್ಬೇಕಲ್ಲ. ಸೇರ್ಬೇಕಂದ್ರೆ ಸ್ವಾಮಿ ನಾವು ಸೇರ್ಲಿ ಅಂತ ಸೇರಿದ್ರೆ ಒಳ್ಳೇದಂತ ಕೇಳ್ತೀವಿ. ಅದಕ್ಕೆ ಪ್ರಯತ್ನ ಮಾಡಿ ನೀವು 5 ಮುಂದುವರಿಸಿ ಅದೇನು ಸರ್ಕಾರಕ್ಕೆ ಕೊಟ್ಟರೆ ಒಳ್ಳೇದು ಮಾಹಿತಿ.
ಏನೇನ್ ತೊಂದರೆ ಆಗುತ್ತೆ ಈಗ ಎರಡು ಕಡೆ ಇರೋದ್ರಿಂದ? ತೊಂದರೆ ಅವರು ಅಭಿವೃದ್ಧಿಗಳು MLAಗಳು ಅವರು ನಮ್ದು ಬೇರೆ. ಮಾಡ್ತಾರಂತವ್ರು ಅವ್ರು ಮಾಡ್ತಾರಂತ ಇವ್ರು. ಇದು ಹಿಂದಕ್ಕೆ ಹೋಗುತ್ತೆ ಸ್ವಾಮಿ ಇದು. ಅದು ಏನೋ ಯಾವ ಕಾಲದಲ್ಲಿ ಆಗುತ್ತೋ ಗೊತ್ತಿಲ್ಲ. ಮಕ್ಕಳಿಗೆ ಒಳ್ಳೇದು ಮುಂದೆ ಒಂದಾದ್ರೆ ಸಮಸ್ಯೆ ಅಲ್ಲ. ಸಮಸ್ಯೆ ಆಗೋದಿಲ್ಲ. ಒಂದಾದ್ರೆ ಚೆನ್ನಾಗಿ ಸ್ವಾಮಿ, ಒಂದಾದ್ರೆ ಒಂದು ಹೋಬಳಿ ಲೆವೆಲ್ಗಾಗಿ ಗ್ರಾಮ ದೊಡ್ಡದಾಗುತ್ತೆ. ಎಲ್ಲ ಅಭಿವೃದ್ಧಿಯಾಗಿ ಒಂದೇ ಗ್ರಾಮ ಆದರೆ ಎಲ್ಲರೂ ಒಂದಾಗಿರ್ತೀವಿ. ಈಗ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಗ್ಗಟ್ಟಿರಲ್ಲ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಒಗ್ಗಟ್ಟಿರಲ್ಲ. ಈ ಎರಡೂ ಊರು ಒಂದಾಗ್ಬಿಟ್ರೆ ಈ ಜೇನುಗೂಡು ಹೆಂಗಿರುತ್ತೋ ಬಲ, ಯಾರಾದರೂ ತಂಟೆ ಬಂದ್ಬಿಟ್ರೆ ಹಂಗೆ ಕಚ್ಚಕ್ಕೆ ಹೋಗ್ತಾವ. ಆ ರೀತಿ ಎಲ್ಲರೂ ಸೇರ್ಕೊಂಡು ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಳ್ಬೇಕಾಗುತ್ತೆ. ಈಗ ನಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗಿದೆ. ಮೊದಲು ಎರಡೂ ಊರು ಒಂದಾಗ್ಬಿಟ್ರೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಯಶಸ್ಸಾಗೋದ್ರಲ್ಲಿ ಶಕ್ತಿ ಬರುತ್ತೆ. ಹೌದು, ಕೇಳಕ್ ಬರುತ್ತೆ, ಬೆಂಬಲ ಆಗುತ್ತೆ. ಹೌದು, ರೋಡ್ ನೋಡಿ, ಈ ರೋಡ್ ನ ಹೆಂಗಿರ್ಬೇಕು? ಮೈನ್ ರೋಡ್ ಅಂತೀರಿ, ಮೈನ್ ರೋಡ್ ಇದ್ದಂಗೆ ಇದೆಯಾ ಇದು? ಪಂಚಾಯತ್ಗೆ ಹೋಗೋ ರೋಡ್ ಇದು. ನಲಗತ್ನಟ್ಟಿ ಪಂಚಾಯತ್ಗೆ ಹೋಗೋ ರೋಡು ವಿತ್ ಈ ಕಡೆ ತುರ್ನೂರು ಪಂಚಾಯತ್ಗೆ ಹೋಗೋ ರೋಡ್. ಇದೇ ರೋಡೇ ಸರಿ ಇಲ್ಲ. ಇಬ್ರು MLAಗಳು ಯಾವುದೇ ರೀತಿ ಗಮನ ಹಾಕ್ಯಂಬೋದಿಲ್ಲ. ಈ ಸಾಕಷ್ಟು ಕೇಳಿದ್ವಿ, ಮಾಡಿಕೊಡ್ತೀವಿ ಅಂತಾರೆ. ಅವ್ರು ಈ ತರ ಇದು ಮಾಡ್ತಿದ್ದಾರೆ. ಇದೇ ಊರವ್ರು ಆ ಕಡೆ, ಆ ರೋಡ್ ಆ ಕಡೆ ಇರೋರು, ರೋಡ್ ಈ ಕಡೆ ಇರೋರು. ಒಬ್ರು IML ಹತ್ರ ಹೋಗ್ಬೇಕು, ಇನ್ನೊಬ್ರು EML ಹತ್ರ ಹೋಗ್ಬೇಕು. ಬಹಳ ತೊಂದರೆ ಸರ್ ಅದು. ಎರಡು ಒಂದೇ ಗ್ರಾಮ ಆದ್ರೆ ಚೆನ್ನಾಗಿರುತ್ತೆ ಸರ್. ಒಂದೇ ತಾಲೂಕು ಒಂದೇ ಗ್ರಾಮಗಳಾದ್ರೆ ಚೆನ್ನಾಗಿರುತ್ತೆ. ಊರು ಒಗ್ಗಟ್ಟಿರುತ್ತೆ, ಗ್ರಾಮನೂ ಉದ್ಧಾರ ಆಗುತ್ತೆ. ಒಳ್ಳೆ ಕೆಲಸಗಳಾಗ್ತವೆ. ನೀವೆಲ್ಲ ಒಟ್ಟಿಗೆ ಒಂದೇ ಊರವ್ರ ತರ ಇದ್ದೀರಲ್ಲ? ಹೌದು ಸರ್, ಹೌದು ಸರ್, ಎಲ್ಲ ಒಂದೇ ತರ ಇದೆ ಸರ್. ಈ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಆಗೋಗ್ಬಿಟ್ಟಿದೆ. ಬೇರೆ ಬೇರೆ ಆಗೋಗಿದೆ. ಇವ್ರಂದಂಗೆ ಯಜಮಾನ್ರು ಹೇಳ್ದಂಗೆ ಒಂದು ಹಾಸ್ಪಿಟ್ಲು, ಹೈಸ್ಕೂಲ್ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ಎರಡು ಗ್ರಾಮ ಇಲ್ಲಿಂದ 10 ಕಿಲೋಮೀಟರ್ ಹೋಗ್ಬೇಕು ಸರ್. ಈ ಕಡೆ ನಾಯಕನಹಟ್ಟಿಗೆ ಹೋದ್ರೆ 10 ಕಿಲೋಮೀಟರ್, ಈ ಕಡೆ ತುರ್ನೂರ್ಗೆ ಹೋದ್ರೆ 10 ಕಿಲೋಮೀಟರ್. ಇಲ್ಲೇ 8th 9th 10th ಮಾಡಿಬಿಟ್ರೆ ಹೈಸ್ಕೂಲ್ ಮಟ್ಟ ತಕ್ಕ ಇಲ್ಲೇ ಮಕ್ಕಳು ಜನಸಂಖ್ಯೆ ಇಲ್ಲ, ಮಕ್ಕಳಿಲ್ಲ ಅಂತ ತೋರಿಸ್ಕೊಂತಾರೆ. ಒಂದು ಹಾಸ್ಟೆಲ್ ವ್ಯವಸ್ಥೆ, ಹೈಸ್ಕೂಲ್ ಹುಡುಗರಿಗೆ ಹಾಸ್ಟೆಲ್ ವ್ಯವಸ್ಥೆ, ಒಂದು ಹೈಸ್ಕೂಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಜಗಳ, ಕೂಸು ಬಡವ ಆಯ್ತು. ಉಪ್ಪಾರಟ್ಟಿ ಟಿ, ಉಪ್ಪಾರಟ್ಟಿ ಎನ್ನು. ಹಾಗಾಗಿ ಈ ಗಡಿ ಗ್ರಾಮ ಆಗಿರೋದ್ರಿಂದ ಯಾವುದೇ ಒಂದು ಶಾಸಕರಾಗಲಿ MP ಆಗಲಿ ಯಾರು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಏನೂ ಅಭಿವೃದ್ಧಿ ಕಾರ್ಯನೂ ಕೈಗೊಂಡಿಲ್ಲ. ಮತ್ತು ಈ ಶಾಲಾ ವಿಚಾರವಾಗಿ ಬಂದಾಗ ಉಪ್ಪಾರಟ್ಟಿಯಲ್ಲಿ 8ನೇ ತರಗತಿವರೆಗೆ ಇದೆ ಹೆಚ್ಚುವರಿ. ಈಗಾಗಲೇ ಯಾವಾಗಲೂ ನಮ್ಮದು ಹೈಸ್ಕೂಲ್ ಆಗಬೇಕಾಗಿತ್ತು, ಪ್ರೋಗ್ರೆಸ್ನಲ್ಲಿತ್ತು. ಮಕ್ಕಳ ದಾಖಲಾತಿ ಕಡಿಮೆ ಆಗಿರೋದ್ರಿಂದ ಅದು ಕುಂಠಿತ ಆಗಿದೆ. ಹಾಗಾಗಿ ಎರಡು ಗ್ರಾಮ ಒಂದಾಗಿ ಶಾಲೆ ಮಕ್ಕಳ ಸಂಖ್ಯೆನೂ ಹೆಚ್ಚಾದರೆ ಪ್ರೌಢಶಾಲೆನೂ ಆಗುತ್ತೆ. ಏನು ನಮಗೆ ಶೈಕ್ಷಣಿಕವಾಗಿ ಎಲ್ಲ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ರೋಡ್ಗಳ ಅಭಿವೃದ್ಧಿ ಕೆಲಸಗಳಲ್ಲಿ ಹೇಗಿದೆ ನಿಮ್ಮೂರಲ್ಲಿ? ಕುಡಿಯೋ ನೀರು, ಮೂಲಭೂತ ಸೌಕರ್ಯ, ಚರಂಡಿ, ಯಾವುದೇ ರೀತಿಯಿಂದ ಇಲ್ಲಿ ಯಾವ ಅಧಿಕಾರಿಗಳಾಗಲಿ ಯಾವುದೂ ನಮಗೆ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಯಾರೇ ಬಂದ್ರೂ ಸಮೇತ ಓಟ್ ಕೇಳಕ್ಕಷ್ಟೇ ಬರ್ತಾರೆ ವಿನಃ ಅಭಿವೃದ್ಧಿ ವಿಚಾರವಾಗಿ ಯಾರು ಏನು ಮಾಡಿಲ್ಲ. ಇದ್ದಿದ್ರಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ CC ರೋಡ್ ಅವೈಲಿಟಿ ಟಿ ಉಪ್ಪಾರಟ್ಟಿಯಲ್ಲಿ ಆಗಿದೆ. ಉಪ್ಪಾರಟ್ಟಿಯಲ್ಲಂತೂ ಒಂದು ಸಮುದಾಯ ಭವನನೂ ಇಲ್ಲ, ಒಂದು CC ರಸ್ತೆನೂ ಸಹ ಇದುವರೆಗೂ ನಾವು ಕಂಡಿಲ್ಲ. ಮತ್ತು ಉಪ್ಪಾರಟ್ಟಿನ ಪ್ರೋಗ್ರೆಸ್ನಲ್ಲಿದೆ ಕಂದಾಯ ಗ್ರಾಮ ವಿಚಾರವಾಗಿ. ಸುಮಾರು 3 ವರ್ಷದಿಂದಲೂ ನಾವು ಹೋರಾಡ್ತಲಿದ್ದೀವಿ, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದೀವಿ, ಹೊರತು ಅದು ಯಾವುದೇ ರೀತಿಯಿಂದ ಇನ್ನೂ ಅಭಿವೃದ್ಧಿನೂ ಆಗಿಲ್ಲ ಕಂದಾಯ ಗ್ರಾಮ ವಿಚಾರವಾಗಿ. ಈ ಜಮೀನಿಗೆ ಸಂಬಂಧಪಟ್ಟ ಪತ್ರಗಳಲ್ಲಿ, ಹಕ್ಕುಪತ್ರಗಳಲ್ಲಿ ಹೆಂಗೆ? ಜಮೀನು ಸಂಬಂಧ ವಿಚಾರಗಳಲ್ಲಿ 2 ಜಂಟಿಗಿದಾವೆ. ಎಲ್ಲ ಜಮೀನುಗಳು ಎಲ್ಲರೂ ಓದಿವೆ. ಅರ್ಧ ಭಾಗ ಈ ರಸ್ತೆಯಿಂದ ಮೇಲ್ಗಡೆ ಇರ್ತಕ್ಕಂಥವು ತುರ್ನೂರಿಗೆ ಹೋಗ್ಬೇಕು, ಮತ್ತು ಇದು ನಾಯಕನಹಟ್ಟಿಗೆ ಹೋಗ್ಬೇಕು. ಆ ವಿಚಾರವಾಗಿ ಜಮೀನು ಸರ್ವೆ ನಂಬರ್ ಒಂದೇ, ಹಿರೇಕೆರೆ ಕಾವಲು ಅಂತ ಇದೆ, ಸರ್ಜನಹಳ್ಳಿ ಅಂತ ಇದೆ, ಗೊಲ್ಲಹಳ್ಳಿ ಅಂತ ಇದೆ. ಎಲ್ಲರೂ ಜಮೀನು ಇದಾವೆ, ಒಂದೇದ್ರಲ್ಲಿ ಇದಾವೆ, ಎಲ್ಲದರಲ್ಲೂ ಒಂದರಲ್ಲಿ ಇದಾವೆ. ಆದರೆ ತಾಲೂಕು ಕಚೇರಿಗೆ ಬೇರೆ ಬೇರೆ ಹೋಗ್ಬೇಕು. ಹಾಗಾಗಿ ಬಹಳ ಅನಾನುಕೂಲ ಆಗಿದೆ, ತೊಂದರೆನೂ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಈ ಮೇಲಾಧಿಕಾರಿಗಳಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಈ ಒಂದು ಸಮಸ್ಯೆನ ಒಂದು ಮಾಡಿ, ಎರಡು ಗ್ರಾಮ ಒಂದು ಮಾಡಿದರೆ ತುಂಬ ಅನುಕೂಲ ಆಗುತ್ತಂತ ನನ್ನ ಒಂದು ಅನಿಸಿಕೆ. ಸರ್ ಹೇಗೆ ಸರ್ ಈಗ ಹೀಗೆ ಸರ್ಕಾರ ಎಲ್ಲ ವ್ಯವಸ್ಥೆ ಎಡೆಡಾಗೋದ್ರೆ ಒಳ್ಳೇದು ಸರ್. ಹೆಂಗಾಗುತ್ತೆ ಅಂತ ಇದು ಹೆಂಗಾಗುತ್ತೆ? ಇದು ಟಿ ಉಪ್ಪಾರಟ್ಟಿ ಮತ್ತು ಉಪ್ಪಾರಟ್ಟಿ ಸುಮಾರು 2000 ಜನಸಂಖ್ಯೆ ಇದೆ. ಟಿ ಉಪ್ಪಾರಟ್ಟಿ ಅಂದ್ರೆ ತುರ್ನೂರು ಹೋಬಳಿ, ಉಪ್ಪಾರಟ್ಟಿ ಅಂದ್ರೆ ನಾಯಕನಹಟ್ಟಿ ಹೋಬಳಿ. ಇದೇ ಒಂದು ಈ ರಸ್ತೆ ಎರಡು ಗ್ರಾಮಗಳನ್ನು ವಿಭಜಿಸುತ್ತದೆ. ಈ ವಿಭಜಿಸುವಂತ ಈ ರಸ್ತೆನೆ ಕಾಡ್ ರೋಡ್. ಇದು ಇಲ್ಲಿ ನಲಗತ್ನಟ್ಟಿ ಪಂಚಾಯತ್ಗೆ ಹೋಗ್ಬೇಕು, ಇಲ್ಲಿ ತುರ್ನೂರು ಪಂಚಾಯತ್ಗೆ ಹೋಗ್ಬೇಕು. ಇಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ MLA ಅನ್ವಯ್ ಗೋಪಾಲ್ ಕೃಷ್ಣ ಅವರು ಇದುವರೆಗಾದ್ರೂ ಒಂದು ಸಾರಿ ಬಂದು ನೋಡಿ, ನೀವೇ ಊರಲ್ಲಿ ಒಂದು ಸಾರಿ ನೋಡಿ, ಯಾವುದೇ ರೀತಿ ಅಂತ ಅಭಿವೃದ್ಧಿ ಕುಂಠಿತ ಆಗಿದೆ. ಮತ್ತೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ.
ಸರ್ಕಾರಿ ದಾಖಲೆಗಳಲ್ಲಿ ಎನ್ ಉಪ್ಪಾರಟ್ಟಿ ಆಗಿರ್ಬೋದು, ಟಿ ಉಪ್ಪಾರಟ್ಟಿ ಆಗಿರ್ಬೋದು ಇವತ್ತಿಗೂ ಇಲ್ಲ. ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೂ ಒಂದು ಮದುವೆ ನೋಂದಣಿ ಮಾಡ್ಸಕ್ ಹೋದ್ರು ಇದು ಉಪ್ಪಾರಟ್ಟಿ ಟಿ ಉಪ್ಪಾರಟ್ಟಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಎನ್ ಉಪ್ಪಾರಟ್ಟಿ ಅಲ್ಲಿಗೆ ಹೋಗ್ರಿ, ಚಳ್ಳಕೆರೆ ತಾಲೂಕಿಗೆ ಹೋಗ್ರಿ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಅವ್ಯವಸ್ಥೆ ಮತ್ತೆ ಈ ಎರಡು ಗ್ರಾಮಗಳು ವಿಭಜಿಸಿರೋದ್ರಿಂದ ಶಾಲೆ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಈ ಶಾಲೆಗೆ ಹೋಗ್ತಾರೆ, ಇಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಗೆ ಹೋಗೋದ್ರಿಂದ ಇಲ್ಲಿ ನಮಗೆ ವಿಭಜಿಸಿರೋದ್ರಿಂದ ಒಟ್ಟಿಗೆ ಕೂಡಕ್ಕಾಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಲೆಯೂ ಅವ್ಯವಸ್ಥೆ ಆಗಿದೆ. ಮತ್ತೆ ಬೇರೆ ಯಾವುದೇ ಒಂದು ದಾಖಲೆಗಳು ಸರಿಯಾದಂತ ದಾಖಲೆಗಳಿಲ್ಲ, ನಮ್ಮ ಜಮೀನಿಗೆ ಸರಿಯಾದ ದಾಖಲೆಗಳಿಲ್ಲ. ರೆವಿನ್ಯೂ ಗ್ರಾಮನೇ ಟೋಟಲಿ ಇಲ್ಲ, ಯಾವುದೇ ದಾಖಲೆಗಳಲ್ಲಿ ಇಲ್ಲ. ಗೊಲ್ಲಹಳ್ಳಿ ಮಜರೆ ಹೋಗುತ್ತೆ, ಇದು ತುರ್ನೂರು ಆಗುತ್ತೆ. ಯಾವುದೇ ದಾಖಲೆಗಳಲ್ಲಿ ನಮ್ದು ಟಿ ಉಪ್ಪಾರಟ್ಟಿ ಆಗಿರ್ಬೋದು, ಎನ್ ಉಪ್ಪಾರಟ್ಟಿ ಆಗಿರೋ ಇವತ್ತಿಗೂ ಯಾವುದೇ ದಾಖಲೆಗಳಲ್ಲಿ ಸೇರೋದಿಲ್ಲ. ದಯಮಾಡಿ ಇದನ್ನ ನೀವು ಸಂಬಂಧಪಟ್ಟಂತ ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಹೇಳಿದೀರಾ? ಆ ಕಡೆ ನಿಮ್ ಶಾಸಕರಿಗೆ, ಈ ಕಡೆ ನಿಮ್ ಶಾಸಕರಿಗೆ ಇದ್ರಾಗ ನಮ್ಮ ರಘುಮೂರ್ತಿ ಇವರು ಶಾಸಕರು ಎಲ್ಲ ಸ್ವಲ್ಪ ಸಿಸಿ ರಸ್ತೆಗಳು, ಸಮುದಾಯ ಭವನಗಳು ಎಲ್ಲ ಮಾಡಿದ್ದಾರೆ. ಚಳ್ಳಕೆರೆ, ಇದು ಮೊಳಕಾಲ್ಮೂರು. ಇಲ್ಲಿ ಎನ್ ಉಪ್ಪಾರಟ್ಟಿ ಆದಷ್ಟು ಮಟ್ಟಿಗೆ ಇದು ಟಿ ಉಪ್ಪಾರಟ್ಟಿಗಿಂತ ಎನ್ ಉಪ್ಪಾರಟ್ಟಿ ಸದಸ್ಯರೇ ಜಾಸ್ತಿ ಇದ್ದಾರೆ. ಆದ್ರೂ ಅಲ್ಲಿ ಬಹಳ ಕುಂಠಿತವಾಗೈತೆ, ಸಿಸಿ ರಸ್ತೆಗಳಿಲ್ಲ, ಈಗಲೂ ಕಾಡು ರಸ್ತೆಗಳೇ ಇರುತ್ತವೆ. ದಯಮಾಡಿ ನೀವು ಇದನ್ನ ಏನಾದ್ರೂ ಮಾಡಿ ಶಾಸಕರಾಗಿರ್ಬೋದು, ಎಂಪಿಗಳಾಗಿದ್ರೆ ಅವರ ಗಮನಕ್ಕೆ ನಿಮ್ಮ ಒಂದು ವಾಹಿನಿಯಿಂದ, ಮುಖ್ಯ ವಾಹಿನಿಯಿಂದ ಅದನ್ನ ನೀವೇನಾದ್ರೂ ಮಾಡಿ ಫೋಕಸ್ ಮಾಡಿ ನಮ್ಮ ಗ್ರಾಮವನ್ನ ಮುಂದೆ ಅಭಿವೃದ್ಧಿಯಡೆಗೆ ತಗೊಂಡು ಹೋಗ್ಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಹೆಂಗೆ ಸರ್ ಈಗ ಎಲ್ಲ ಎರಡೆರಡು ಆಗೋಗ್ಬಿಟ್ಟಿದೆ ನಿಮ್ಮ ಊರಲ್ಲಿ? ಅದೇ ಸರ್, ಒಂದೇ ಗ್ರಾಮ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಡ್ತೀವಿ. ಎಲ್ಲ ಹೇಳಿದ್ದಾರೆ. ಮತ್ತೆ ಇಲ್ಲಿ ಭೈರಥ ಪೇಟೆ ಇದೆ, ದೊಡ್ಡ ಜಗದ್ಗುರುಗಳು ಭೈರಥ ಪೇಟೆ ಇದೆ. ಅದರಿಂದ ಆ ಭೈರಥ ಪೀಠದವರು ಬಹಳಷ್ಟು ಮನವಿ ಸಲ್ಲಿಸಿದ್ದಾರೆ. ಆದ್ರೂ ಇಲ್ಲಿವರೆಗೂ ಏನೂ ಮಾಡಿಲ್ಲ. ನಮಗೆಲ್ಲ ಬಹಳ ಎರಡು ಗ್ರಾಮ ಒಂದಾದಾಗ ಒಂದು 4,000-5,000 ಜನ ಓಟ್ ಬೀಳ್ತವೆ. ಒಂದೊಂದು ಸಾವಿರ ಮೇಲೆ 2,000 ಮನೆ ಇದ್ದಾವೆ. ಇವೆಲ್ಲ ಮಾಡ್ಕೊಡ್ಬೇಕಂತ ಮನವಿ ಮಾಡಿದ್ವಿ. ಒಂದೇ ಆದ್ರೆ ನಮಗೆ ನಮ್ಮ ಬೇಡಿಕೆಗಳನ್ನ ಕೇಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಸರ್. ಇದೀಗ ಇವರು ಇಲ್ಲಿರೋದನ್ನ ಅಷ್ಟು ದೂರ ಹೋಗ್ಬೇಕು. ಅದೊಂದು ಸರ್, ಫಿಲ್ಟರ್ ನೀರು ನಮ್ಮೂರಲ್ಲಿ ಟಿ ಉಪ್ಪಾರಟ್ಟಿ ಫಿಲ್ಟರ್ ನೀರು ಬಂದೈತೆ. 17 ಲಕ್ಷ ಅನುದಾನ ಹಾಕಿ ಕೊಟ್ಟಿದ್ರೆ ಇಲ್ಲಿವರೆಗೂ ಫಿಲ್ಟರ್ ನೀರು ಚಾಲಾಗಿಲ್ಲ. ಇಂಥ ಒಂದು ಸಮಸ್ಯೆ, ಬಹಳ ಸಮಸ್ಯೆ ಯಾರನ್ನೋ ಕೇಳೋಣ, ಯಾರನ್ನೋ ಕೇಳೋಣ ಕೇಳಿದ್ರು ನಮ್ಮ ಅಷ್ಟೇ. ಈ ಕಡೆ ಕಮ್ಮಿ ಆಗುತ್ತೆ, ಈ ಕಡೆ ಕಮ್ಮಿ ಆಗೋದ್ರಿಂದ ಎಲ್ಲ ಬಹಳ ಸಮಸ್ಯೆ ಇದೆ ಸರ್. ಇವನು ಒಂದಲ್ಲ ಎಲ್ಲ ಹುಡುಕೊಂಡು ಹೋದ್ರೆ ಬಹಳ ಕೆದಗಿಸ್ತಾರೆ. ಏನಂತಾರೆ ಸರ್ ಎಂಎಲ್ಎ ಏನಂತಾರೆ? ಎಂಪಿನೇ ನೋಡಿಲ್ಲ ನಾವು, ಎಂಪಿನಂತೂ ನೋಡಿಲ್ಲ. ಎಂಎಲ್ಗಳು ಬರೋದಿಲ್ಲ. ಬಂದ ಎಲೆಕ್ಷನ್ ಟೈಮ್ನಾಗ ಯಾರು ಬರ್ತಾರೆ, ತಾಲೂಕು ಜಿಲ್ಲಾ ಪಂಚಾಯತ್ ಅವ್ರ ಲೀಡರ್ಸ್ಗಳು ಬರ್ತಾರೆ, ಓಟ್ ಹಾಕ್ರಿ ಅಂತ ಕೇಳ್ತಾರೆ, ಹೋಗ್ತಾರೆ. ಅಷ್ಟು ಬಿಟ್ರೆ ಏನೂ ಇಲ್ಲ. ಪ್ರಮುಖವಾದ ಸಮಸ್ಯೆ ಅಂದ್ರೆ ಎರಡು ಗ್ರಾಮ ಒಂದಾದ್ರೆ ಇಲ್ಲಿ ನಮ್ದು ಐಕ್ಯತೆ ಮೂಡ್ತತೆ. ಐಕ್ಯತೆ ಮೂಡೋದ್ರಿಂದ ನಮ್ಮ ಒಂದು ಬಲ ಬರ್ತತೆ. ಬಲ ಬರೋದ್ರಿಂದ ನಮ್ಮ ಊರಿನ ಏನೋ ಸಮಸ್ಯೆಗಳಾಗಿ ನಾವು ಶಾಸಕರಾಗಿರ್ಬೋದು, ಎಂಪಿಗಳಾಗಿರ್ಬೋದು, ಯಾವುದೇ ಒಬ್ಬ ಅಧಿಕಾರಿಗಳು ಬಂದ್ರೆ BVAPS ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಗಡಿಸಿ ಕೇಳೋ ಒಂದು ಅಧಿಕಾರ ಇರ್ತತೆ. ನಿಮ್ಮೂರಲ್ಲಿ ಕೇಳಂತ ನಾನು, ಅವ್ರ ಊರು ಕೇಳೋದಂತ ಈ ರೀತಿ ಬಂದಾಗ ನಮ್ಮಲ್ಲಿ ವಿಭಿನ್ನವಾಗುತ್ತೆ. ಅದಕ್ಕೋಸ್ಕರವಾಗಿ ಎರಡು ಗ್ರಾಮ ಒಂದು ಗ್ರಾಮ ಆಗೋದ್ರಿಂದ ಸುಮಾರು ಬಂದು ಹೋಗಿದ್ದಾರೆ. ಬಟ್ ಇಲ್ಲಿ ಮಾತ್ರ ಈ ಒಂದು ಸುದ್ದಿ ಮಾತ್ರ ಸರ್ಕಾರಕ್ಕೆ ಮುಟ್ಟ ಕೆಲಸ ಆಗಿಲ್ಲ. ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳೋದಿಷ್ಟ ರಿಕ್ವೆಸ್ಟು, ಎಲ್ಲ ಬಂದು ಸುಮಾರು 10-15 ವರ್ಷದಿಂದ ಬಂದು ಸುದ್ದಿ ಮಾಡ್ಕೊಂಡು ಹೋಗಿದ್ದಾರೆ. ಪೇಪರ್ನವ್ರು ಬಂದರೆ, ಮೀಡಿಯಾದವ್ರು ಬಂದರೆ, ಎಲ್ಲ ಬಂದರೆ. ಈ ಒಂದು ಸುದ್ದಿ ನೀವು ಸರ್ಕಾರಕ್ಕೆ ಮುಟ್ಸೋ ಜವಾಬ್ದಾರಿ ನಮ್ಮ ಊರಿನ ಎಲ್ಲರ ಪರವಾಗಿ, ಎನ್ ಮತ್ತು ಟಿ ಉಪ್ಪಾರಟ್ಟಿ ಪರವಾಗಿ ನಿಮಗೆ ನಾವು ಒಂದು ಮನವಿ ಮಾಡ್ತಾ ಇದ್ವಿ. ನಮ್ಮ ಊರಿನ ಎರಡು ಗ್ರಾಮಸ್ಥರ ಪರವಾಗಿ ನಿಮ್ಮ ಕೈ ಮುಗಿದು ಜೋಡಿಸ್ತಾ ಇದ್ವಿ. ಹೇಗೆ ಈಗ ಒಳ್ಳೆ ಸ್ವಾಮಿ, ಇಬ್ರು MLA ಆದ್ರೂ ಕೂಡ ಇಲ್ಲಿ ಸೌಕರ್ಯ ಚೆನ್ನಾಗಿದೆ. ಇಲ್ಲಿ ನೋಡಿ ಸರ್, CC ರೋಡ್ ಆಗೈತೆ ನೋಡಿ ಸರ್, ಸುದ್ದಿನೆಲ್ಲ. ಅವ್ರು ನೋಡಿದ್ರೆ ಅಲ್ಲಿದ್ದಾರೆ, ಇವ್ರು ನೋಡಿದ್ರೆ ಇಲ್ಲಿದ್ದಾರೆ. ಇವ್ರು ಸಿಗ್ತಾರೆ, ಅವ್ರು ಸಿಗೋದೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಅನ್ನತ್ ಆಯ್ತು ಅಂತಾರೆ. ಅದು ಹಂಗೆ ಇರುತ್ತೆ. ಇಲ್ಲಿನೂ ಸ್ವಲ್ಪ ಸೌಕರ್ಯ ಚೆನ್ನಾಗಿದೆ. ಇದು ಪರವಾಗಿಲ್ಲ, ಎರಡೂರು ಒಂದಾಗಿ ಸ್ವಲ್ಪ ಚಳ್ಳಕೆರೆ ಭಾಗ. ಹ್ಞೂ ಸರ್, ಇದು ಇಲ್ಲ ಸರ್, ಇವರು MLA ಪರವಾಗಿಲ್ಲ ಸರ್. ಇವರು MLA ಯಾಕಂದ್ರೆ ಗಮನಿಸ್ತಾರೆ. ನಾವು ಹೋಗಿ ಕೇಳಿದ್ರೆ ಆಯ್ತು ಹೇಳು ಅಂತೇಳಿ ಮಾಡ್ತಾರೆ ಸರ್. ಪ್ರತಿಯೊಂದಾದ್ರೂ ಮಾಡ್ತಾರೆ. ಇವ್ರು ಇದಾರೆ ಸರ್, ಗೆದ್ದು 2 ವರ್ಷ ಆಗಿದೆ. ಕೇಳಿ ಸರ್, ಇಲ್ಲಿ ಬಂದರೆ ಹೆಂಗೆ ಕೇಳಿ ಸರ್. ಮೊಳಕಾಲ್ಮೂರು MLA ಕೇಳಿರಿ ಏನು ಅಂತಾರೆ ಸರ್ ಅವರು, ಬಿಡ್ರಿ ಆ ಎಲೆಕ್ಷನ್ ಬಂದ ನೋಡ್ಕೊಂಬನಂತ ದುಡ್ಡು ಕೊಟ್ಟು ಅವರೇ ಹಾಕ್ತಾರೆ ಓಟು. ಈ ಸ್ಥಿತಿ ಬರ್ತದೆ ಸರ್ ಅವ್ರ ಹತ್ರ. ನೀವ್ ಯಾಕೆ ದುಡ್ಡು ತಗೊಳ್ತೀರಿ? ಅಲ್ಲ ಸರ್, ಯಾರು ಅವರು ನಾವೇನು ಕೇಳಲ್ಲ ಸರ್, ನಾವು ಕೊಡ್ರಿ ಅಂತ ಕೇಳ್ತಾ ಇದೀವ. ನಾವ್ ನಮ್ಮೂರಲ್ಲಿ ಯಾರು ಮುಟ್ಟಲ್ಲ. ಅವ್ರು ಈ ರೀತಿ ಹಿಂಗ್ ಮಾಡ್ತಿದಾರೆ ನೋಡಿ ಸರ್. ನೀವು ಸ್ವಲ್ಪ ಅಡ್ಡಾಡಿ ನೋಡಿ, CC ರೋಡ್. ನಮ್ಮ ಈಗ ಮಳೆ ಬಂದ್ರೆ ಒಂದು ಮಲ್ಕೊಂಬಿಟ್ಟ ನೀರು, ಯಾರು ಅಡ್ಡಾಡಕ್ಕಾಗಲ್ಲ ಸರ್. ಮಕ್ಕಳು ಮರಿ ಸಮೇತ ಕೂಡ ಅಡ್ಡಾಡಕ್ಕಾಗಲ್ಲ. ಬಸ್ಸು ತಪ್ಪಿಸಿದೆ ಅಂದ್ರೆ ಆ ಮಕ್ಕಳು ಎಲ್ಲಿ ಹೋಗಕ್ಕೂ ಬರೋದಿಲ್ಲ ಸರ್. ಇದೊಂದು ವ್ಯವಸ್ಥೆ ಮಾಡಿಕೊಟ್ಟು ಎರಡೂರು ಒಂದಾಗಿ ಮಾಡಿದ್ರೆ ನೀವು
ಒಳ್ಳೇದಾಗುತ್ತೆ ಸರ್. ಸರ್ ಈಗ ಕೊನೆದಾಗ ಏನ್ ಮಾಡೋದು ಸರ್? ಈಗ ಇದನ್ನ ಸರಿ ಮಾಡ್ಬೇಕಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ ಏನಿಲ್ಲ ಸರ್, ಗ್ರಾಮ ಒಂದಾದರೆ ನಮ್ದು ಒಂದು ಶಕ್ತಿ ಬರುತ್ತೆ. MLA ಆಗಲಿ MP ಆಗಿರಲಿ ಯಾರಾಗಲಿ ತನ್ನಷ್ಟಕ್ಕೆ ತಾನೇ ಇಲ್ಲಿ ಹುಡುಕೊಂಡು ಬರ್ತಾರೆ ಅಂತ ನಮ್ಮ ಒಂದು ಆಸೆ ಸರ್. ವೋಟರ್ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ. ವೋಟರ್ ಸಂಖ್ಯೆ ಜಾಸ್ತಿ ಆಗಬೇಕು. ಹೌದು, ಅವರಾಗಿ ಅವ್ರು ಹುಡುಕೊಂಡು ಬರ್ತಾರೆ ಸರ್ ಏನಿಲ್ಲ ಸರ್, ವೋಟರ್ ಸಂಖ್ಯೆ ಜಾಸ್ತಿ ಆದ್ರೆ ಅವರವರಾಗೆ ಬರ್ತಾರೆ. ಸ್ಥಳೀಯವಾದ ಶಾಸಕರು ಸ್ಥಳೀಯವಾದ ಶಾಸಕರು ಟಿ ರಘುಮೂರ್ತಿ ಸಾಹೇಬರು ಇಲ್ಲೇ ನಮ್ಮ ನಿಯರ್ 5 ಕಿಲೋಮೀಟರ್ ಅಲ್ಲೇ ಸಿಗ್ತಾರೆ ಅವರು. ಇಲ್ಲಿ ಟಿ ಉಪ್ಪಾರಟ್ಟಿ ನಮ್ಮ ಗ್ರಾಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಇದೆ. ಇಲ್ಲಿ ಟಿ ಉಪ್ಪಾರಟ್ಟಿಯಲ್ಲಿ 3 ಕೋಮಿನ ಜನ ಇದೆ. AD ಜನಾಂಗ ಮತ್ತು ಉಪ್ಪಾರ ಜನಾಂಗ ಮತ್ತು ನಾಯಕ ಜನಾಂಗ ಇದೆ. ಎಲ್ಲ ಜನಾಂಗಕ್ಕೂ ಒಂದೊಂದು ಸಮುದಾಯ ಭವನವಿದೆ. ಮತ್ತು ಎನ್ ಉಪ್ಪಾರಟ್ಟಿ ಅಂತ ತಗೊಂಡ್ರೆ ಭಾಳ ಅಭಿವೃದ್ಧಿ ಕೆಲಸದಲ್ಲಿ ಭಾಳ ಕುಂಠಿತವಾಗಿದೆ. ಇಲ್ಲಿ 2018ರಲ್ಲಿ ಶಾಸಕರಾದಂಥ ಬಿ ರಾಮುಲು ಸಾರು ಮಿನಿಸ್ಟರ್ ಆಗಿದ್ದರು. ಮಿನಿಸ್ಟರ್ ಆದ್ರೂ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಯಾವುವೂ ಆಗಿಲ್ಲ ಸರ್. ಎನ್ ಉಪ್ಪಾರಟ್ಟಿಗೆ ಟಿ ಉಪ್ಪಾರಟ್ಟಿಗೆ ಹೋಲಿಸ್ಕೊಂಡ್ರೆ ಟಿ ಉಪ್ಪಾರಟ್ಟಿನೇ ಮೇಲಂತ ಕೆಲಸಗಳಾಗ್ತವೆ. ಸ್ಥಳೀಯ ಶಾಸಕರಾಗಿರೋದ್ರಿಂದ ಸಮಸ್ಯೆ ಇದೆ. ಸಂಪೂರ್ಣವಾಗಿ ಏನೂ ಆಗಿಲ್ಲ ಸರ್, ಪರ್ಫೆಕ್ಟ್ ಏನಿಲ್ಲ. ಸರ್ಕಾರಿ ದಾಖಲೆಗಳ ವಿಚಾರದಲ್ಲಿ ಬಹಳ ಕುಂಠಿತವಾಗಿದೆ. ಬಹಳ ಎನ್ ಉಪ್ಪಾರಟ್ಟಿ ಶಾಲೆಯಿಂದ ಟಿ ಉಪ್ಪಾರಟ್ಟಿ ಶಾಲೆಗೆ ಕ್ಯಾಸ್ಟ್ ಇನ್ಕಮ್ ತಗೊಂಡೋದ್ರೆ ಇದೇನ ಸಬ್ಜೆಕ್ಟ್ ಇದೇನಾಗಲ್ಲ, ಸಬ್ಜೆಕ್ಟ್ ಆಗಲ್ಲ, ಆ ಕಡೆಗೆ ಹೋಗಿ ಅಂತಾರೆ. ಎನ್ ಉಪ್ಪಾರಟ್ಟಿಯಿಂದ ಟಿ ಉಪ್ಪಾರಟ್ಟಿಗೆ ತಗೊಂಡೋದ್ರೆ ಇಂಪಾರ್ಟೆಂಟ್. ಕ್ಯಾಸ್ಟ್ ಇನ್ಕಮ್ ಮನುಷ್ಯನಿಗೆ ಅಂಚೆ ಕಚೇರಿ ಬಹಳ ಇಂಪಾರ್ಟೆಂಟ್. ಅದರಿಂದ ಬಹಳ ಕುಂಠಿತವಾಗಿದೆ. ತಿರುಗಿ ಪೋಸ್ಟ್ ಆಫೀಸ್ 2 ಊರಿಂದ ಒಂದೇ ಇದೆ. ಅದರಿಂದ ಬಹಳ ಮಿಸ್ಯೂಸ್ ಆಗ್ತಿದೆ. ಅಂಚೆ ಕಚೇರಿ ಬಗ್ಗೆ ಹೇಳೋದೇನಂದ್ರೆ, ಈ ನೆಲಗಟ್ಟೆ ಅಂಚೆ ಕಚೇರಿ ಟಿ ಉಪ್ಪಾರಟ್ಟಿಗೆ ಬಂದ್ರೆ ತುರ್ನೂರು ಅಂಚೆ ಐತೆ ಪೋಸ್ಟ್, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಹೋಗಿ ತಿರ್ಗಾ ದುರ್ಗ ಹೆಡ್ ಕ್ವಾರ್ಟರ್ಗೆ ಬಂದು ತಿರ್ಗಾ ನಾಗನಟ್ಟಿಗೆ ಬಂದು ತಿರ್ಗಾ ನೆಲಗಟ್ಟಿಗೆ ಬರ್ಬೇಕು. ಅಲ್ಲಷ್ಟೊತ್ತಿಗೆ ಯಾವ ಒಬ್ಬ ವಿದ್ಯಾರ್ಥಿಗೆ ಯಾವುದೋ ಒಂದು ಇಂಟ್ರು ಯಾವುದೋ ಒಂದು ಅಪಾಯಿಂಟ್ ಇದೆ ಅಂತ ಬಂದ್ರೆ ಆ ಮುಗಿಯಷ್ಟ ಈ ಮುಗಿದಾಗಿರ್ತದೆ. ಇದು ಇಂತೆಲ್ಲ ತೊಂದರೆಗಳಾಗ್ತದೆ. ದಯವಿಟ್ಟು ಇದೊಂದು ಬಹಳ ಮುಖ್ಯವಾದ ಒಂದ್ ನಿಮಿಷ ನಾವೊಂದು ಸರಿ ಒಂದು ಶಾಲೆಗೆ ಅರ್ಜಿ ಹಾಕಿದ್ದೆ ನಾನು. ಒಂದು ಇದಕ್ಕೆ ಶಿಕ್ಷಕರಿಗೆ ಇದಕ್ಕೆ ಇಂಟರ್ವ್ಯೂ ಕರೆದಿದ್ರು. ಇಂಟರ್ವ್ಯೂಗೆ ಅದು ತುರ್ನೂರು ಹೋಬಳಿ ಆಗಿರೋದ್ರಿಂದ ನಮ್ದು ತುರ್ನೂರು ಪೋಸ್ಟಿಗೆ ಬರುತ್ತೆ. ಅವರು ತುರ್ನೂರಿಗೆ ಹಾಕಿದ್ದಾರೆ ಅರ್ಜಿನ. ಅದರಿಂದ ರಿಟರ್ನ್ ಅವರು ನಾಗನಟ್ಟಿಗೆ ಹೋಗಿ ನಾಗನಟ್ಟಿಯಿಂದ ನಲ್ಗತ್ನಟ್ಟಿ OPಗೆ ಬಂದು OPಯಿಂದ ನಮ್ಮ ಗ್ರಾಮಕ್ಕೆ ಬರೋಟಕ್ಕೆ ಇಂಟರ್ವ್ಯೂ ಮುಗಿದೋಗಿತ್ತು. ಇಂತ ರೋಡ್ ಕ್ರಾಸ್ ಮಾಡಕ್ ಆಗ್ಲದಕ್ಕೆ ಎಷ್ಟೋ ದಾಖಲೆಗಳು, ಎಷ್ಟೋ ಒಂದು ಇವುಗಳು ಪೋಸ್ಟ್ಗಳು ಸಮಯ ಮೀರಿದ ನಂತರ ಬರ್ತದೆ. ಇದರಿಂದ ತಾವು ದಯವಿಟ್ಟು ನ್ಯೂಸ್ 18 ಏನು ಕನ್ನಡ ನ್ಯೂಸ್ 18 ಇದೆ ಅಲ್ಲ, ನೀವು ಇದನ್ನೇನಾದ್ರೂ ಮಾಡಿ ನೀವು ರಾಜ್ಯಾದ್ಯಂತ ಈ ಒಂದು ಗ್ರಾಮದ ಬಗ್ಗೆ ನೀವು ಈಗ ಸೆಷನ್ಸ್ ನಡೀತಾ ಇದೆ, ಸರಿಯಾದ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ನೀವು ಏನಾದ್ರೂ ಮಾಡಿ ನಮ್ಮ ಕೂಗನ್ನ, ನಮ್ಮ ಗ್ರಾಮದ ಕೂಗನ್ನ ನೀವು ಬಿತ್ತರಿಸ್ತಾರ ಅಂತ ನಾವು ತಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ನಾವು ಸರ್ ಏನ್ ಮಾಡೋದು ಸರ್? ಈಗ ಒಂದು ಊರು ಈ 2 ಊರು ಒಂದಾಗಬೇಕು ಸರ್. ಏನಿಲ್ಲ, ಈ ಎನ್ ಉಪ್ಪಾರಟ್ಟಿ ಟಿ ಉಪ್ಪಾರಟ್ಟಿ 2 ಒಗ್ಗಟ್ಟಾಗಿ ಈ ಕುಡಿಯೋದು ನಿಲ್ಲಿಸ್ಬೇಕಂತ ನಾವು ಕೇಳ್ತೀವಿ. ಮಾರ್ತಾ ಇದಾರೆ, ತಿರ್ಗಾ ಮತ್ತೆ ಕಂಟಿನ್ಯೂ ಮಾಡ್ತಾ ಇದಾರೆ. ಬಂದ್ ಮಾಡ್ಬಿಡ್ಬೇಕು. ಈ ಕಡೆಗೆ ಬಾರ್ ಇಲ್ಲ ಸರ್, ಮನೆಗಳಲ್ಲಿ ಮಾರ್ತಾ ಇದಾರೆ. ಅದು ಕುಡಿದು ತಂದೆ ತಾಯಿ ಹಿಡ್ಕೊಂಡು ಹೊಡೆಯೋದು ಮಕ್ಕಳು ಊರಾಗ. ಆ 2 ಅಟ್ಟಿ ಸೇರಿಬಿಟ್ಟು ನಿಲ್ಲಿಸ್ಬಿಟ್ರೆ ನಮ್ಗೊಂದು ಸ್ವಲ್ಪ ಭಾರಿ ಅನುಕೂಲ ಆಗ್ತದೆ ಸರ್. ಇದಿಷ್ಟು ಈ ಗ್ರಾಮಸ್ಥರ ಮಾತು. ಅಂದ್ರೆ ನಮಗೆ ಎಲ್ಲದಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಈ ನಮ್ಮ ಊರು 2 ವಿಧಾನಸಭಾ ಕ್ಷೇತ್ರಕ್ಕೆ, 2 ಗ್ರಾಮ ಪಂಚಾಯತಿಗೆ, 2 ತಾಲೂಕು ಪಂಚಾಯತಿಗೆ ಹರಿದು ಹಂಚು ಹೋಗಿರೋದ್ರಿಂದ ನಮ್ಮೆಲ್ಲ ಆಡಳಿತಾತ್ಮಕ ಸೇವೆಗಳು ನಮಗೆ ಸಿಗೋದು ಡಿಲೇ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳು ಈ ಉಪ್ಪಾರಹಟ್ಟಿ ಊರಿನಲ್ಲಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನ ಈ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮನ್ನ 2 ಕಡೆಯಿಂದ ಒಂದು ಕಡೆ ಮಾಡಬೇಕು, ನಮ್ಮ ಬದುಕನ್ನ ಮತ್ತಷ್ಟು ಪ್ರಗತಿಯ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.